ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವತ್ತು ಬೆಳಿಗ್ಗೆ ಅದನ್ನು ರಾಜ್ಯಪಾಲರು ಸ್ವೀಕಾರ ಮಾಡಿ ಅಧಿಕೃತ ಆದೇಶವನ್ನು ಪ್ರಕಟಿಸಿದರು. ಬೆನ್ನಿನ ಭಾಳ ಜನ ಅನ್ಕೋತಿದ್ರು ಅವರ ಕಾರ್ಯದರ್ಶಿಗಳ ಕೈ ಕೊಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿದ್ದೆ. ಕೊಡೋದಕ್ಕೆ ಜಾಗ ಇದೆ. ಅದು ಅಕ್ಸೆಪ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗಲ್ಲ ಇಫ್ ದ ಗವರ್ನರ್ ಈಸ್ ಕನ್ವಿನ್ಸ್ಡ್. ಸಿದ್ದರಾಮಯ್ಯ ಹಾಜರಾಗದೇ ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ಯಾರ ಕೈಲೋ ಕಳಿಸಿದ್ದಿದ್ರೆ ಒಪ್ತಾ ಇರಲಿಲ್ಲ ಅದನ್ನು. ಹಾಗಾಗಿ ಒಪ್ಪಿದ್ದಾರೆ. ಅಲ್ಲಿಗೆ ಅವರೀಗ ಹಂಗಾಮಿ ಮುಖ್ಯಮಂತ್ರಿ. ಇದರ ಬೆನ್ನ ಹಿಂದೆಯೇ ಹೊಸ ಮುಖ್ಯಮಂತ್ರಿ ಅಂದರೆ ಡಿ ಕೆ ಶಿವಕುಮಾರ್ ಆಯ್ಕೆ ಮತ್ತು ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಪ್ರಾರಂಭವಾಗಿವೆ. ಬಹುತೇಕ ಸೋಮವಾರ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಶಿವಕುಮಾರ್ ಅವರು ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಅದು ವಿಧಾನಸೌಧದ ಮುಂದುಗಡೆ. ನಾನು ಈ ಒಂದು 3 ದಿನದ ಕೆಳಗೆಲ್ಲೋ ಹೇಳಿದೆ ಅನಿಸುತ್ತೆ. ಇದು ಸಣ್ಣ ಪುಟ್ಟ ರಾಜಭವನ ಲೋಕಭವನದ ಹುಲ್ಲು ಹಾಸಿನ ಮೇಲೆ ತೆಗೆದುಕೊಳ್ಳುವ ಗಿರಾಕಿ ವ್ಯಕ್ತಿ ಅಲ್ಲ. ಇದು ಡೆಫಿನೆಟ್ಲಿ ಇಲ್ಲೆಲ್ಲೋ ಇದೆ ಇದರದ್ದು ಕಾರ್ಯಕ್ರಮ ಇದು ಅಂತ. ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ನಿರೀಕ್ಷಿತ ಮುಖ್ಯಮಂತ್ರಿದು. ಕಾರಣ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದ್ದಂಥ ಒಕ್ಕಲಿಗ ಇದದು ಒಂಥರ ಹೆಮ್ಮೆ, ಪ್ರೈಡ್ ಅವ್ರಿಗೆ. ಹಾಗಾಗಿ ಅಲ್ಲೇ ನಾನು ಒಬ್ಬ ತಗೊಂಡೇ ಬಿಡೋಣ ಅಂತ. ಮತ್ತು ಅವ್ರು ಯಾರ ಜೊತೆ ಸೆಣಸಾಡಿದಾರೋ ಅವರೆಲ್ಲರೂ ಅಲ್ಲಲ್ಲೇ ತಗೊಂಡಿದ್ದಾರೆ ಹೆಚ್ಚು ಕಡಿಮೆ ಅಲ್ವೇ. ಹಾಗಾಗಿ ಬೇಡವೇ ಮುಯ್ಯಿಗೆ ಮುಯ್ಯಿ. ಇದೆಲ್ಲ ತುಂಬ ಸಣ್ಣದು ಅಂತ ಅನ್ಸಲ್ವಾ ನಿಮಗೆ ನ್ಯೂಸಲ್ಲಿ ಅಂತಂದರೆ? ಇಲ್ಲ, ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಆಯಾಯ ಮನೋಸ್ಥಿತಿಗಳನ್ನು ಅದು ಪ್ರಕಟ ಮಾಡುತ್ತಾ ಹೋಗುತ್ತೆ. ಆಲ್ ರೈಟ್, ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವರು ದ್ವೇಷ ಮಾಡೋರು, ದ್ವೇಷ ಮಾಡದೇ ಇದ್ದವರು, ಅಥವಾ ಅವರ ಲೀಡ್ರ್ ರಾಹುಲ್ ಗಾಂಧಿ ಸುಮ್ಮನೆ ಬುರುಡೆ ಬಿಟ್ಟರಲ್ಲ, ಅದೇನು ದುಕಾನ್ ಮೊಹಬ್ಬತ್ ಕ ದುಕಾನ್ ಅಂದ್ಬಿಟ್ಟು ಕಂಡ್ಕೊಂಡವ್ರ ಮೇಲೆಲ್ಲ ಬೆಂಕಿ ಹಾಕ್ತಿರ್ತಾರೋ, ದೇಶ ಕಾಡ್ತಾರೆ. ಇವರು ಮೊಹಬ್ಬತ್ ಕ ದುಕಾನ್ ಅಂಗಡಿ ತೆಗಿತಾರೋ, ತೆಗೆದ ಮೇಲೆ ದುಕಾನ್ ಏನಾಗತ್ತೋ ನೋಡೋಣ. ವಿ ವಿಲ್ ಸಿ. ಎಲ್ಲವನ್ನೂ ನೋಡ್ತೀವಿ. ನೆನ್ನೆ ಎರಡು ಚೀಫ್ ಮಿನಿಸ್ಟರ್ಗಳಿಂದ ನಮ್ಮ ರವೀಶ ಪಟ್ಟಿ ಮಾಡುವಾಗ ಮರೆತುಬಿಟ್ಟಿದ್ದ ಅನಿಸುತ್ತೆ. ಒಂದು ದೊಡ್ಡ ಬೊಮ್ಮಾಯಿ, ಇನ್ನೊಂದು ವೀರೇಂದ್ರ ಪಾಟೀಲ್ರನ್ನು ಬಿಟ್ರಿ. 16 ಜನ. ನೀವು ಇಬ್ಬರನ್ನು ಬಿಟ್ಬಿಟ್ರಿ, 16 ಆಗುತ್ತೆ. ಯಾಕಂದರೆ ಸೆನ್ಸಿಟಿವಿಟಿ ಆಫ್ ಚೀಫ್ ಮಿನಿಸ್ಟರ್ಸ್ ಬಂದಾಗ ನನಗೆ ಪಾಟೀಲ್ರು, ವೀರೇಂದ್ರ ಪಾಟೀಲ್ರು, ಹೆಗ್ಡೆ ಇವರೆಲ್ಲ ಜ್ಞಾಪಕಕ್ಕೆ ಬರ್ತಾರೆ. ವೀರೇಂದ್ರ ಪಾಟೀಲ್ರು ಒಂದು ಪತ್ರಿಕಾಗೋಷ್ಠಿನಲ್ಲಿ ವೀರಪ್ಪನ್ ಒಂದು 6 ಜನ ಆಫೀಸರ್ಸನ್ನು ಕೊಂದಿರ್ತಾನೆ. ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಆ ಆಫೀಸರ್ಸ್ಗಳಿಗೆ ಕಾನ್ಸ್ಟೇಬಲ್ಲು, ಹೆಡ್ ಕಾನ್ಸ್ಟೇಬಲ್ಲು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರಿಗೆ ತರಹೇವಾರಿ ಪರಿಹಾರ ಘೋಷಣೆ ಮಾಡಿರ್ತಾರೆ. ಆಗ ಒಂದು ಪ್ರಶ್ನೆ ಬರುತ್ತೆ, ಕೇಳ್ತೀನಿ, ಸಾವಿನಲ್ಲಿ ನೀವು ವ್ಯತ್ಯಾಸವನ್ನು ಹೇಗೆ ಮಾಡ್ತಾ ಇದ್ದೀರಿ ಅಂತ. ಅದನ್ನು ಅರ್ಥ ಮಾಡ್ಕೊಂಡಿದ್ದ ಪಾಟೀಲ್ರು ಎಲ್ಲರಿಗೂ ಒಂದೇ ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಅಂದರೆ ಆಯಾ ಮುಖ್ಯಮಂತ್ರಿಗಳಿಗೂ ಒಂದೊಂದು ಸ್ಟೈಲ್ ಇರುತ್ತೆ ಅಡ್ಮಿನಿಸ್ಟ್ರೇಷನ್. ಇವ್ರು ಹೆಂಗಿರ್ತಾರೋ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಆಲ್ ರೈಟ್, ಈಗ 8 ಮಂದಿ ಜೊತೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು. ಉಪಮುಖ್ಯಮಂತ್ರಿ 2 ಜನಕ್ಕೆ ಅವಕಾಶ ಇರಬಹುದು ಅಂತ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಅಂತಿಮವಾಗಿ ಎಲ್ಲ ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ತೀರ್ಮಾನ ಆಗುತ್ತೆ. ಅದು ಗೊತ್ತಿದೆ ನಮಗೆ, ಅದು ಎಕ್ಸ್ಪೆಕ್ಟೆಡ್. ರಾಹುಲ್ ಗಾಂಧಿ ಎಂಬ ನೋಬಡಿ ವಿಲ್ ಡಿಸೈಡ್ ಎವ್ರಿಬಡೀಸ್ ಫ್ಯೂಚರ್. ನೋಬಡಿ ಅಂದರೆ ಏನ್ರೀ, ರಾಹುಲ್ ಗಾಂಧಿ ನೋಬಡಿ ಅಂತೀರಾ? ನಾನು ಹಂಗೆ ಹೇಳ್ತಿಲ್ಲ, ಪಕ್ಷದ ಹುದ್ದೆಗಳ ಅಧಿಕಾರದ ಆಧಾರದ ಮೇಲೆ ಹೇಳ್ತಾ ಇರೋದು ನಾನು. ಹಿ ಈಸ್ ನೋಬಡಿ ಇನ್ ಪಾರ್ಟಿ, ಈಸ್ ಎನ್ MP ಅಷ್ಟೇ. ಆಲ್ ದಿಸ್ ಶುಡ್ ಹ್ಯಾವ್ ಬಿನ್ ಡಿಸೈಡೆಡ್ ಬೈ ಖರ್ಗೆ, AICC ಪ್ರೆಸಿಡೆಂಟ್. ಖರ್ಗೆ ಹೆಸರೇ ಬರಲ್ಲ. ಸುಮ್ಮನೆ ಹಂಗೆ ಬಂದಿದ್ದ ಈ ವಿದೇಶದ ಕೆಲವು ಅತಿಥಿಗಳು ಹಂಗೇ ರಾಜಭವನದ ಕಡೆಯಿಂದ ಹೋಗ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೋಗಂಗೆ ಅಷ್ಟೇ. ಹಂಗಾಗ್ಬಿಟ್ಟಿದೆ ಪಾಪ. ಏನೇ ಇರಲಿ, ಅವ್ರಿಗೂ ಇಷ್ಟ ಇದೆ ಅದು. ಸಮ್ಮೇಳನ ಸಭಾಂಗಣದಲ್ಲಿ ನಾಳೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತೆ. ಅಲ್ಲಿ ಇವರ ಹೆಸರನ್ನ ಅಧಿಕೃತವಾಗಿ ಆಯ್ಕೆ ಮಾಡ್ತಾರೆ. ನಂತರ ನಿರ್ಣಯದ ಸಮೇತ ಅವರು ರಾಜಭವನಕ್ಕೆ ಹೋಗಿ ತಮ್ಮ ಹಕ್ಕನ್ನು ಸ್ಥಾಪಿಸ್ತಾರೆ. ವೇಣುಗೋಪಾಲ್ ಸುರ್ಜೇವಾಲಾ ಅನುಮೋದಿಸ್ತಾರೆ. ಅದಾದ ಮೇಲೆ ಎಲ್ಲ ನಡೆಯುತ್ತೆ. ಮೊದಲ ಬಾರಿಗೆ ಇವತ್ತು ಮಾನ್ಯ ಭಾವಿ CM ಇನ್ ಎ ವೇಟಿಂಗ್ ಅಲ್ವಾ, ಡಿ ಕೆ ಶಿವಕುಮಾರ್ ಅವರು ಮೌನವನ್ನು ಮುರಿದು ಬಂಗಾರದ ಮಾತುಗಳನ್ನು ಆಡಿದ್ದಾರೆ. ಏನದು ಬಂಗಾರದ ಮಾತುಗಳು? ಐಡಿಯಾ ಇಲ್ಲ, ನೋಡೋಣ.
ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ, ಇಬ್ಬರು ಜನರಲ್ ಸೆಕ್ರೆಟರಿಗಳು ಇನ್ಚಾರ್ಜು ಮತ್ತು ವೇಣುಗೋಪಾಲ್ ಅವರು, ರಂದೀಪ್ ಸುರ್ಜೇವಾಲಾ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡ್ತೀವಿ. ಸೊ ಅದಾದ್ಮೇಲೆ ಏನ್ ತೀರ್ಮಾನ ಆಗ್ತದೆ, ಆಮೇಲೆ ಅವರು ನಾಯಕರನ್ನ ಆಯ್ಕೆ ಮಾಡುವಂತ ಕೆಲಸ ಪ್ರಕ್ರಿಯೆ ಆಗ ಮುಗಿತು. ನಾಳೆ ಆಯ್ಕೆ ಆದಮೇಲೆ ಆಮೇಲೆ ನಿಮಗೆ ಖಂಡಿತ ಗೊತ್ತಾಗ್ತದೆ. ನಾಳೆ ಸಭೆ ನಡೆಯುತ್ತೆ, ಅಲ್ಲಿ ಪರಮೇಶ್ವರ್ನ ಆಯ್ಕೆ ಮಾಡ್ತಾರೆ. ಅಲ್ಲ ಸರ್, ಎಲ್ಲ ಇದೇ ಥರ ಸುಮ್ಮನೆ ಮೇಲ್ನೋಟಕ್ಕೆ ಬೇರೆ ಬೇರೆ ಥರ ಮಾತಾಡ್ತಾರೆ, ಒಳಗಡೆ ದೇ ಥಿಂಕ್ ದೇ ಆರ್ ಸೂಪರ್ ಇಂಟೆಲಿಜೆಂಟ್ ಅಂತ, ಅಥವಾ ಭಾಳ ಕೇರ್ಫುಲ್ ಆಗಿದ್ದೀವಿ ನಾವು ಅಂತ, ಅಥವಾ ಡಿಪ್ಲೊಮ್ಯಾಟಿಕ್ ಆಗಿದ್ದೀವಿ ಅಂತ ಅನ್ಕೊಂಬಿಟ್ಟಿದ್ದಾರೆ. ಆಲ್ ರೈಟ್, ಅನ್ಕೊಳ್ಳಿ, ಹೇಳಿ. ಬಟ್ CLP ಸಭೆಯನ್ನ ವಿಧಾನಸೌಧದಲ್ಲಿ ಮಾಡಬಹುದಾ ಸರ್? ಒಂದು ಪಕ್ಷದ ಸಭೆ ವಿಧಾನಸೌಧದಲ್ಲೇ ನಡೆಯೋದ್ರಿ ಅದು CLP. ಅದಕ್ಕಾಗೆ ಕಟ್ಟಿದ್ದು ಸರ್ 334 ಸಮಿತಿ ಕೊಠಡಿ. ಅದಕ್ಕಾಗಿ ಇವ್ರು ತ್ಯಾವಲ್ಗಳಿಗೆ ಖಾಸಗಿ ಹೋಟ್ಲಿಗೆ ಹೋಗಿರೋದು ಇವ್ರುಗಳು. ಓಕೆ, ಅಲ್ಲೇ ಲಾಸ್ಟ್ ಒಂದು 15-20 ವರ್ಷದಿಂದ ನನಗೆ ಗೊತ್ತಿರೋ ಪ್ರಕಾರ CLP ಅಲ್ಲೇ ನಡೀತಿದ್ದಲ್ಲ. ಇವ್ರು ತೆವಲ್ ತೀರ್ಸ್ಗಳಿಗೆಲ್ಲ ಖಾಸಗಿ ಸಭೆಗೆ ಹೋದ್ರೆ ನಾವೇನು ಮಾಡೋಣ ಅದಕ್ಕೆ? ಅಷ್ಟೇ, ಅಲ್ಲೇ ವಿಧಾನಸೌಧದಲ್ಲೇ ನಡೆಯೋದು. ಪಾರ್ಲಿಮೆಂಟಲ್ಲಿ ನಡೆಯಲ್ವಾ? ಸೆಂಟ್ರಲ್ ಹಾಲ್ನಲ್ಲಿ ಹಂಗಾರೆ ಸೆಂಟ್ರಲ್ ಹಾಲಲ್ಲಿ ನಡೆಯಲ್ವಾ ಅವರದ್ದು? ಮತ್ತೆ ಸರ್, ಇಲ್ಲಿ ತನಕ ಎಲ್ಲ ಸ್ಮೂತಾಗೇ ಆಗಿದೆ. ಮತ್ತು ನೀವು ಹೇಳ್ದಂಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಮಿರಾಕಲ್ ಏನು ಆಗಲ್ಲ. ಈಗ ಹೆಂಗೆ ಪ್ರೋಸೆಸ್ ಇದೆ ಹಂಗೆ ಸಣ್ಣ ಮಟ್ಟದಲ್ಲೂ ಆಗಲ್ಲ, ಸಣ್ಣ ಮಟ್ಟದಲ್ಲೂ ಆಗಲ್ಲ. ಆದರೆ ಈ ಕ್ಯಾಬಿನೆಟ್ ರಚನೆ ಸಂದರ್ಭದಲ್ಲಿ ಏನಾದರೂ ಭಾಳ ಕಸಿವಿಸಿ ಆಗ್ಬೋದು. ಆಗುತ್ತೆ, ಬಟ್ ಅದು ಹೊರಗೆ ಬರಲ್ಲ. ಹೊರಗೆ ಬಂದ್ರೂ ಸ್ವಲ್ಪ ದಿನ ಆದಮೇಲೆ ಬರುತ್ತೆ, ಈಗ ಬರಲ್ಲ. ಎರಡು ರೂಪದಲ್ಲಿ ಹೊರಗೆ ಬರ್ಬೋದು. ಒಂದು, ಈಗ ಕ್ಯಾಬಿನೆಟ್ಟಿಂದ ಡ್ರಾಪ್ ಆಗೋರು, ಅವರ ಅಸಮಾಧಾನದ ಮಾತುಗಳು ಒಂಥರ ಪ್ರತ್ಯಕ್ಷ ಪರೋಕ್ಷವಾಗಿ ಅಂತಾರಲ್ಲ, ಪರೋಕ್ಷವಾಗಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಲ್ಲಿ ಗಿಣಿ ಮಾವಿನ ಹಣ್ಣು ಚೆನ್ನಾಗಿದೆಯಾ ಅಂತ ಟೆಸ್ಟ್ ಮಾಡೋಕ್ಕೆ ಕುಕ್ಕಿ ದಿಶಿಷ್ಟೇ ತಿಂದುಬಿಟ್ಟು ಹೋಗ್ತಾ ಇರುತ್ತೆ, ಹಂಗೆ ಸ್ಟಾರ್ಟ್ ಆಗುತ್ತೆ. ಗಿಣಿಗಳು ಮಾತಾಡುತ್ತವೆ, ಅಲ್ಲಲ್ಲಿ ಆಗ್ಬೋದು. ಎರಡನೇದು, ನಾನು ಅರ್ಹ ಇದ್ದೆ, ನನಗೆ ಸಿಕ್ಕಿಲ್ಲ ಅಂತ ಅಸಮಾಧಾನ ಆಗಿರೋರು. ಹೋದ ಸರಿ ಕೊಡಬೇಕಾಗಿತ್ತು ಕೊಡಲಿಲ್ಲ, ಈ ಸರಿ ಕೊಡಬೇಕಾಗಿತ್ತು ಕೊಡಲಿಲ್ಲ, ಮತ್ತು ಅವನಿಗೆ ಕೊಟ್ಟಿದ್ದಾರೆ, ಅವನೇನವನು ಅಂದ್ಬಿಟ್ಟು ಇದೆಯಲ್ಲ, ಇದು ಒಂದಷ್ಟು ಇರುತ್ತೆ. ಆದರೆ ಅದು ದೊಡ್ಡ ಪ್ರಮಾಣದಲ್ಲಿ ಆಚೆಗೆ ಬರಲಿಕ್ಕಿಲ್ಲ ಅನ್ಕೋತೀನಿ, ನಂಬರ್ 1. ನಂಬರ್ 2, ದೊಡ್ಡ ಪ್ರಮಾಣದ ನನ್ನ ಆಚೆಗೆ ತಂದು ಅದನ್ನು ದೊಡ್ಡ ಇಶ್ಯೂ ಮಾಡಲಿಕ್ಕೂ ಹೋಗಲ್ಲ, ಬಿಕಾಸ್ ಎಲೆಕ್ಷನ್ ಕಡೆಗೆ ಅಪ್ರೋಚ್ ಆಗ್ತಾ ಇದ್ದಾರೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ 3 ವರ್ಷ ಕಳೆದ ಮೇಲೆ MLAಗಳು ಅಲರ್ಟ್ ಆಗ್ಬಿಡ್ತಾರೆ. ಯಾಕಂದರೆ ಅವರ ಮೈಂಡು, ಮನೋಸ್ಥಿತಿ ಎಲೆಕ್ಷನ್ ಕಡೆಗೆ ಮೂವ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ಅವ್ರದ್ದು. ನನಗೂ ನಿಮಗೂ ಇನ್ನು 2 ವರ್ಷ ಇದೆ ಅನ್ನಿಸ್ಬೋದು ಅಲ್ವಾ? 1.5 ವರ್ಷನೇ. ಲಾಸ್ಟ್ 6 months ಈಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಅದು ಇಟ್ಸ್ ಅ ವೇಸ್ಟ್ ಆಫ್ ಇದು. ಅಂದರೆ CMಗಳೇನೇನೋ ತೀರ್ಮಾನ ಮಾಡೋದು, ಕಲ್ಲು ಹಾಕೋದು, ಕಲ್ಲು ಎತ್ತೋದು, ಕಲ್ಲು ಕೀಳೋದು, ಕಲ್ಲು ನೆಡೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಬಟ್ ಜನರಲಿ ಅಡ್ಮಿನಿಸ್ಟ್ರೇಷನ್ ಸ್ಲೋಲಿ ಬಿಕಮ್ಸ್ ಡಲ್ ಲಾಸ್ಟ್ 6 monthsಲ್ಲಿ. ಹಾಗಾಗಿ 1.5 ವರ್ಷ, ಹಾಗಾಗಿ ದೊಡ್ಡದಾಗೇನೂ ಆಗಲಿಕ್ಕಿಲ್ಲ. ಬಟ್ ಅಂದ್ರೆ ಸಿದ್ದರಾಮಯ್ಯ ಹೇಳ್ದವ್ರಿಗೆಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಸರ್? ಅವರು ಖಂಡಿತ ಸಿಗಲ್ಲ. ಸಿದ್ದರಾಮಯ್ಯ ಹೇಳಿದವ್ರಿಗೆಲ್ಲ ಸಿಗೋದಾಗಿದ್ದಿದ್ರೆ ಇಡೀ ಕ್ಯಾಬಿನೆಟ್ ಅವ್ರು ಕೊಟ್ಬಿಡ್ತಾರೆ ಪಟ್ಟಿನ. ಸಿದ್ದರಾಮಯ್ಯನವರು ಒಂದು 10 ಜನದ್ದೋ 15 ಜನದ್ದೋ ಎತ್ಕೊಂಡು ಹೋಗಿರ್ತಾರೆ. ಅವರು ಏನು ಸಾಮಾನ್ಯ ಅಲ್ಲ. ಅವರು ಒಂದೊಂದು ಕಡೆ 2 ಹೆಸರು ಹಾಕೊಂಡು ಹೋಗಿರ್ತಾರೆ ಇರಲಿ ಅಂತ. ಯಾಕೆ ಅಂದರೆ ನಾನು ಹಾಕೊಂಡು ಹೋಗಿದ್ದೆಪ್ಪ, ಅವ್ರು ಕಿತ್ತಾಕಿದ್ದದನ್ನ ಅಂತ ಹೇಳೋಕ್ಕಾರು ಇರಲಿ ಅದು ಅಂತ. ಬಟ್ ಮುಖ್ಯಮಂತ್ರಿ ಆಸೆ ಏನು ಇಟ್ಕೊಂಡು ಯಾರು ಇದ್ರಲ್ಲ ಸರ್, ಅವರೆಲ್ಲ ಈಗ DK ಕೆಳಗಡೆ ಕೆಲಸ ಮಾಡಬೇಕು. ಮುಖ್ಯಮಂತ್ರಿ ಆಸೆ ಇಟ್ಕೊಂಡಿದ್ದವ್ರು ಯಾರು? ಪರಮೇಶ್ವರ್ ಅವರು ಇದ್ರು, ಯಾರು? MB ಪಾಟೀಲ್ ಅವರು ಇದ್ರು. ಯಾರು ಅವ್ರಿಗೆ ಹೇಳಿದ್ದು ಇಟ್ಕೊಳ್ಳಿ ಅಂತ? ಈಗ ಅವರೆಲ್ಲ ಇದ್ರ ಯಾರು ಅವ್ರಿಗೆ ಹೇಳಿದ್ದು ಇಟ್ಕೊಳ್ಳಿ ಅಂತ? ಸರ್, ರಾಜಕಾರಣಿ ಅಂದಮೇಲೆ ನೋ, ರಾಂಗ್ ಇಟ್ ವಾಸ್. ಈ ಒಪ್ಪಂದ ಆಗಿದ್ದ ದಿನವೇ ಇಟ್ ವಾಸ್ ಡಿಸೈಡೆಡ್ ಪವರ್ ಶೇರಿಂಗ್ ವಿಲ್ ಹ್ಯಾಪನ್ ಬಿಟ್ವೀನ್ 2 people. ಸಿದ್ದರಾಮಯ್ಯ, DK ಶಿವಕುಮಾರ್. ಫಿನಿಶ್ಡ್. ನಂಬರ್ 2, ಇದು ಆಗಿ 3 ವರ್ಷ ಆದಮೇಲೆ ನಾನು ಈಗಲೂ ಇಟ್ಕೋತೀನಿ ಆಸೆ ಅಂದರೆ ಅವ್ರಿಗೆ ನಾನೇನು ಹೇಳಲಿ ಅವ್ರಿಗೆ? ಹಾಗಾಗಿ ಯಾರು ಆಸೆ ಇಟ್ಕೊಂಡಿದ್ರು ಅವರು ರಾಂಗು. ಅದೇ ರಾಂಗ್. ಪರಿಸ್ಥಿತಿ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಪ್ರೆಷರ್ ಮಾಡ್ದಂಗಿತ್ತು. ಅಂದರೆ ರಾಜಕಾರಣದಲ್ಲಿ ಕೆಲವರು ಸುಮ್ಮನೆ ನಾನು DCM ಅಂತ ಕ್ಲೈಮ್ ಮಾಡ್ತಾರೆ, ಮತ್ತು ನಾನು ಸುಮ್ಮನೆ ಮಂತ್ರಿ ನೋಡೋಣ ಅದೆಲ್ಲ. ಯಾಕೆ ಅಂದರೆ ಇರೋದನ್ನು ಉಳಿಸ್ಕೊಳ್ಳೋಕ್ಕೆ. ಕೆಲವರು ನಾನು ಯಾಕೆ CM ಆಗಬಾರ್ದು ಅಂತಾರೆ. CM ಅಲ್ಲ, ಮಂತ್ರಿ ಆಗೋಕ್ಕೆ ಯೋಗ್ಯತೆ ಇರಲ್ಲ, ಸುಮ್ಮನೆ ಬಿಡ್ತಾ ಇರ್ತಾರೆ ರೈಲಿನ ಬಂದು. ಯಾಕೆಂದರೆ ಮಂತ್ರಿ ಆಗಾರು ಒಳಗಡೆ ಇರೋಣ ಅಂತ. ಹಾಗಾಗಿ ಇವೆಲ್ಲ ಕಾಮನ್. ಬಟ್ ಅವ್ರಿಗೆ ಸಂಪುಟದಲ್ಲಿ ಸೇರ್ಕೊಳ್ಬೇಕಂತ ಹಿಂದೆ ಮುಂದೆ ನೋಡ್ತಾರೆ ಸರ್, ಬರುತ್ತಾ ಪ್ರಶ್ನೆ? ಇಲ್ಲ ಅನ್ಸತ್ತೆ. ಇಲ್ಲ ಸರ್, ಇಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ
ಆ ರೀತಿಯಾದದ್ದು ಕಷ್ಟ. ಓಕೆ. ಆ ರೀತಿ ಯಾರು ಅಂದ್ರೆ ಈಗ ಸಿದ್ದರಾಮಯ್ಯನವ್ರ ಜೊತೆ ಗುರುಸ್ಕೊಂಡಿರುವಂಥವ್ರು. ಹಾಗಾದ್ರೆ SM ಕೃಷ್ಣ ಮೊಯ್ಲಿ ಕೈ ಕೆಲಸ ಮಾಡ್ಲಿಲ್ವೇನ್ರಿ? ಮಾಡಿಲ್ವಾ? ಕೃಷ್ಣ ಅವರು ವೆನ್ ಮೊಯ್ಲಿ ಬಿಕೇಮ್ ಚೀಫ್ ಮಿನಿಸ್ಟರ್ ಡಿಡ್ ಹಿ ನಾಟ್ ವರ್ಕ್? ಅದೇಂಗದು? ಹಂಗಾಗಲ್ಲ. ಹಂಗಾರೆ ಎಷ್ಟು ಸೀನಿಯರ್ಸು ಈಗ ಬಸವರಾಜ ಬೊಮ್ಮಾಯಿ ಕೆಳಗಡೆ ಮಾಡ್ಲಿಲ್ವಾ? ಹಂಗಾರೆ ಮಾಡಿದ್ದಾರೆ. ಮತ್ತೆ ಸರಿಯಾಗಿ ಜಗದೀಶ್ ಶೆಟ್ಟರ್ CM ಆಗಿದ್ದವರೇ ಜಗದೀಶ್ ಶೆಟ್ಟರ್ ವಾಪಸ್. ನೋಡಿಪ್ಪ, ಅಧಿಕಾರ ಸಿಕ್ಕತ್ತೆ ಅಂದ್ರೆ ನಾನಂತೂ ಹೋಗ್ತೀನಿ. ಅಲ್ಲ, ರಾಜಕಾರಣದ ಮೇಲೆ ಆಸೆ ಸರ್ ಇಲ್ಲ ಅಂದ್ಮೇಲೆ 29-30 ವರ್ಷ ಸರ್ CMಗೆ ಅಂದರೆ ನನಗೇನಾಗಬೇಕು? ಹಾಂ, ಎಸ್ ಸರ್. ಈಗ ಇನ್ನೊಂದು ವಿಚಾರ ಕರೆಯಲ್ಲ ಬಿಡಿ, ಇನ್ನೊಂದು ವಿಚಾರ, ಯಾಕೆಂದ್ರೆ ಕರೆದ್ರೂ ಹೋಗಲ್ಲ ಬಿಡಿ, ಅದು ಬೇರೆ ವಿಚಾರ. ಅದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ DK ಶಿವಕುಮಾರ್ನ ಯಾವಾಗ್ಲೂ ಮೋದಿ ಕಾಪಿ ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಸ್ಟೈಲ್ನ ಕರ್ನಾಟಕ ಪೊಲಿಟಿಕ್ಸ್ ನಮಗೆ ನ್ಯಾಷನಲ್ ಲೆವೆಲಲ್ಲೂ ಒಂದು ಶೋಮ್ಯಾನ್ ಇದ್ರೆ ನಮಗೆ ಸ್ಟೇಟ್ ಲೆವೆಲಲ್ಲೂ ಇದೆ ಒಬ್ರು. ಇವ್ರೇನು ಸಾಮಾನ್ಯ ಶೋಮ್ಯಾನ್ ಅಲ್ಲ, ಇವರು ಅದೇ. ಆದರೆ ಅದನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮೋದಿದನ್ನು ಸ್ವೀಕಾರ ಮಾಡ್ದಂಗೆ ಶಿವಕುಮಾರ್ದು ಸ್ವೀಕಾರ ಮಾಡ್ಬೋದು, ನನಗೇನು ಗೊತ್ತು. ಮೋದಿ ದೇವಸ್ಥಾನಕ್ಕೆ ಪಂಚೆ ಉಟ್ಕೊಂಡು ಹಣೆಗೆ ವಿಭೂತಿಯನ್ನು ಹಾಕಿಕೊಂಡು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಹೋದಾಗ ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಲ್ಲ ಅಂದರೆ ಶಿವಕುಮಾರ್ಗೂ ಮಾಡಬಾರ್ದು. ಯಾಕೆ ಮಾಡಬೇಕು? ಹೌದು. ಯಾಕೆ ಅವ್ರು ಹೋಗಿ ಬರಬಾರ್ದಾ? ಸಿದ್ದರಾಮಯ್ಯ ಹೋದ್ರೆ ನ್ಯೂಸು, ಶಿವಕುಮಾರ್ ಹೋದ್ರೆ ಯಾಕೆ ನ್ಯೂಸ್ ಇದಾಗಬೇಕು ಅಲ್ವೇ? ಹೌದು ಸರ್. ಹಾಗೆ ಎಸ್, ಇದೊಂದು ನೋಡ್ಬೋಣ ಸರ್. ಹಾಗಾಗಿ ನನ್ನ ಪ್ರಕಾರ ರಾಜ್ಯದಲ್ಲಿ ಅವ್ರು ಕಾಪಿ ಮಾಡ್ತಾರೋ ಕಾಪಿ ಮಾಡಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಶೋ ಇದೆ 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 ರಾಜ್ಯದ ಜೊತೆಗೆ ಇದೆ ಶೋ ಇದೆ. ಓಕೆ. ಅದರದ್ದು ಆರಂಭಿಕ ಲಕ್ಷಣಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಮುಂದೆ ನೋಡೋಣ ಏನೇನಾಗುತ್ತೆ. ಭಾಗ 1 ಭಾಗ 2. ಓಕೆ ಸರ್. ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿನ್ನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕ ಹೊಸ ಸರ್ಕಾರ ರಚನೆ ಎಲ್ಲ ಆಯಿತು. ಹಳೆ ಬೇರು ಹೊಸ ಚಿಗುರು ಕಾಂಬಿನೇಷನ್ನಲ್ಲಿ ಈಗ DK ಶಿವಕುಮಾರ್ ತಮ್ಮದೇ ಆದಂಥ ಹೊಸ ಪಟ್ಟಿ ಹೈಕಮಾಂಡ್ಗೆ ಹೋಗಿ ಭೇಟಿ ಎಲ್ಲ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವ್ರ ಜೊತೆಗೆಲ್ಲ ಒಂದಿಷ್ಟು ಮಾತುಕತೆ ಎಲ್ಲ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಕೂಡ ಭೇಟಿ ಆಗಿದ್ರಂತೆ ಇವತ್ತು, ಒಂದಿಷ್ಟು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಇವತ್ತು ಏನಂದರೆ, ದೆಹಲಿಯಲ್ಲಿ ಪ್ರತ್ಯೇಕವಾಗಿ ಒಂದು ಹೋಟೆಲ್ನಲ್ಲಿ ಸಿದ್ದರಾಮಯ್ಯರು DK ಶಿವಕುಮಾರ್ ಮೀಟ್ ಆಗಿ ಊಟ ಎಲ್ಲ ಮಾಡಿದ್ದಾರೆ. ಈಗ ಅಂತಿಮವಾಗಿ ಒಂದು ಫೈನಲ್ ಪಟ್ಟಿ ರೆಡಿ ಆಗ್ತಾ ಇದೆ. ಕೂತಿದ್ರಾ? ಇಲ್ಲ, ಅಥವಾ ಅಲ್ಲಿ ಫೋಟೋಲಿ ಇರೋ ಪ್ರಕಾರ 4 ಜನ ಸೇರ್ಕೊಂಡು ತಿಂಡಿ ತಿಂತಿದ್ದಾರೆ? ನಾನು ಕರೆಕ್ಟಾಗಿ ಹೇಳಿ, ಪೊಲಿಟಿಕಲ್ ರಿಪೋರ್ಟರ್ಗಳು ಇಲ್ಲ, 4 ಜನ ಒಟ್ಟಿಗೆ ಅಷ್ಟೇ ತಾನೆ. ಹಾಗಾಗಿ ಯಾವ ಟಾಕು ಆಗಿಲ್ಲ, ಯಾವ ಟಾಕು ಆಗಿಲ್ಲ. ಇಲ್ಲ, 4 ಅದು ಬರೀ ತಿಂಡಿನೇ. ಇಬ್ಬರೇ ಆಗಿದ್ರೆ ಅಷ್ಟೇ, ಅದು ಬೇರೆ. ಆವಾಗ ಇಬ್ಬರೇ ಆಗಿದ್ರೆ ಟಾಕ್ ಇರುತ್ತೆ, ಅದು ಬೇರೆ. ಮುನಿಯಪ್ಪ ಮುಂದೆ ಕೂತ್ಕೊಂಡು ಕ್ಯಾಬಿನೆಟ್ ಡಿಸ್ಕಸ್ ಮಾಡ್ತಾರಾ? ಯಾರು ಹೇಳ್ತೀರ್ರಿ ನೀವು? ಓಕೆ. ಎಸ್. ಇನ್ನು ಈ ಕಡೆ ಪರಮೇಶ್ವರ್ MP ಪಾಟೀಲ್ ಎಲ್ಲ ಹೋಗಿದ್ದಾರೆ ಅಂತ ಸರ್. ಈಗ ಯಾರು ಬೇಕಾದ್ರೂ ಹೋಗ್ಲಪ್ಪ. ಎಸ್. ಎವ್ರಿಥಿಂಗ್ ಇನ್ ಪಾಲಿಟಿಕ್ಸ್ ಹ್ಯಾಸ್ ಎ ಮೀನಿಂಗ್. ಹೌದು, ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಅದು ಹಾಂ. ಸೊ ಯಾರ್ಯಾರಿದ್ದಾರೆ ನೋಡ್ಬೋಣ ಸರ್. ಒಂದು ಫಾರ್ಮುಲಾ ಲೆಕ್ಕಾಚಾರ ಇದೆ. ಹಾಂ, 16ರಿಂದ 20 ಸಚಿವರಿಗೆ ಇಲ್ಲ, ಇದು ಹಿಂಗಾಗಲ್ಲ, ಹಿಂಗಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ಆಗದೆ ಇರ್ಬೋದು. ಇಲ್ಲಿವರೆಗೆ ಹೇಳಿದ್ದೇನೋ ಸುಮಾರಾಗಿ ವರ್ಕ್ ಆದಂಗಿದೆ, ಬಚಾವ್ ಆಗಿದ್ದೀವಿ. ಹಾಂ, ಇನ್ನು ಮಾನ ಮರ್ಯಾದೆ ಕಳ್ಕೊಳಕ್ಕಾಗಲ್ಲ ನಾಳೆ ನಾಳಿದ್ರಲ್ಲಿ. ಚೀಫ್ ಮಿನಿಸ್ಟ್ರು ತನ್ನದೇ ಆದ ಒಂದು ಪಟ್ಟಿಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರು ತನ್ನದೇ ಆದ ಒಂದು ಪಟ್ಟಿಯನ್ನು ಕೊಡ್ತಾರೆ. ಇವರಿಬ್ಬರ ಪಟ್ಟಿಯ ಜೊತೆಗೆ ಹೈಕಮಾಂಡಿಂದನೂ ತನ್ನದೇ ಆದಂಥ ಒಂದು ಪಟ್ಟಿ ಇದೆ, ಇರುತ್ತೆ, ಇರಲ್ಲ ಅಂತಲ್ಲ, ಇರುತ್ತೆ. ಅದರಲ್ಲಿ ಖರ್ಗೆ ಅವರ ಇನ್ಫ್ಲೂಯೆನ್ಸ್ ಮೇಲೆ ಆ್ಯಡ್ ಆಗಿರೋ ಹೆಸರುಗಳು ಇರಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಓಕೆ, ಇದೆಲ್ಲವನ್ನು ಇಟ್ಟುಕೊಂಡು ಒಂದು ಕಾಮನ್ ಲಿಸ್ಟಿಗೆ ಬರ್ತಾರೆ. ಇದರಲ್ಲಿ ಎಲಿಮಿನೇಷನ್ಸನ್ನು ಫಸ್ಟ್ ಮುಗಿಸ್ಬಿಡ್ತಾರೆ. ಆಮೇಲೆ ಫೈಟಿಂಗಿಗೆ ಬರೋರ ಮಧ್ಯದಲ್ಲಿ ಯಾರು ಅಂತ ತೀರ್ಮಾನ ಮಾಡ್ತಾರೆ. ಮಾಡುವಾಗ ಜಾತಿ, ಪ್ರದೇಶ ಇವೆಲ್ಲ ಪ್ರಾತಿನಿಧ್ಯಗಳನ್ನು ನೋಡಿಕೊಂಡು ಮುಗಿಸ್ಕೋತಾರೆ ಕೆಲಸನ. ಇದರಲ್ಲಿ ಸಿದ್ದರಾಮಯ್ಯನವ್ರದ್ದು ಮೇಲುಗೈ, ಶಿವಕುಮಾರ್ದು ಮೇಲುಗೈ ಅಂತ ನನ್ನ ಪ್ರಕಾರದಲ್ಲಿ ಯಾರು ಮೇಲುಗೈಗೂ ಬಿಡಲ್ಲ ಅವರು. ಹೈಕಮಾಂಡೇ ಮೇಲುಗೈ ಇರುತ್ತೆ ಹೌದು. ಹಾಗಾಗಿ 16ರಿಂದ 20 ಸಚಿವರಿಗೆ ಕೊಕ್ ಸಾಧ್ಯತೆ ಅಂತಿದ್ದಾರೆ. 16ರಿಂದ 20 ಬಿಟ್ಟರೆ ಇಟ್ಸ್ ಎ ಗ್ರೇಟ್ ನ್ಯೂಸ್. ಅದು ನನಗೆ ಗೊತ್ತಿಲ್ಲ ಹೆಂಗೆ ಅಂತ. 2-3 DCMಗಳು ಅಂತಾರೆ, ನನ್ನ ಪ್ರಕಾರ 2 ದಲಿತರ ಕೋಟದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪರಮ್ಮು ಮತ್ತು ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಮಧ್ಯೆ ಫೈಟ್ ಇದೆ ಅಂತಾರೆ. ಐ ಡೋಂಟ್ ನೋ ಖರ್ಗೆ ಎಷ್ಟು ಹಠ ಹಿಡಿತಾರೋ ಹಿಡಿಯಲ್ವೋ, ಅಥವಾ ಪರಮೇಶ್ವರ್ಗೆ ಎಲ್ಲ ಕಾಲದಲ್ಲೂ ಅನ್ಯಾಯ ಆಗಿದೆ, ಈಗ ಒಂದು ಸರಿ ಮಾಡಿಕೊಟ್ಬಿಡೋಣ ಅಂತ ಏನಾದ್ರು ಮಾಡಿಕೊಡ್ತಾರೋ, ನನಗೆ ಐಡಿಯಾ ಇಲ್ಲ. ಯಾಕಂದರೆ ಒಂದಂತೂ ನಿಜ, ಪ್ರಿಯಾಂಕ್ ಖರ್ಗೆಗೆ ವಯಸ್ಸಿದೆ, ಕಾಯ್ಬೋದು. ಪರಮೇಶ್ವರ್ಗಿಂತ ತುಂಬ ದೊಡ್ಡ ಪ್ರಮಾಣದ ವರ್ಷಗಳು ಉಳ್ಕೊಂಡಿವೆ ರಾಜಕಾರಣ ಅಂತ ನಾನು ಅಂದ್ಕೊಳ್ಳಲ್ಲ.
ಹಂಗನ್ಬಿಟ್ಟು ನಾಳೆ ಇಂಥ ರಿಟೈರ್ಮೆಂಟ್ ಅವರು ಅಂತ ನಾನು ಹೇಳಿಲ್ಲ. ಪ್ರಿಯಾಂಕ್ ಕ್ಯಾನ್ ವೆಯ್ಟ್, ಕಾಯ್ಬೋದು. ಶಿವಕುಮಾರೇ ಹೇಳ್ತಿಲ್ವ ನನಗಿನ್ನೂ ವಯಸ್ಸಿದೆ ಕಾಯ್ತೀನಿ ಅಂತ ಹೇಳ್ತಾ ಇದ್ರು. ಹೇಳ್ತಿದ್ರಾ ಇಲ್ವಾ? ಮತ್ತೆ ಏನು ಮಾಡಬೇಕು ಈಗ ಪ್ರಿಯಾಂಕ ಖರ್ಗೆ ಹಾಗಾದ್ರೆ? ನನಗಿನ್ನೂ ವಯಸ್ಸಿದೆ, ನಾ ಕಾಯ್ತೀನಿ ಅಂತ ಹೇಳಬೇಕು. ಅಲ್ಲ, ಈಸಿಯಾಗಿ ಬರೋದನ್ನೇ ಬಿಟ್ಟು ಕೊಟ್ಬಿಡ್ತಾರೆ. ಹಂಗೆ ಗೊತ್ತಿಲ್ಲಪ್ಪ, ಹೇಳಿದ್ರೆ ನೀನು ಒಳ್ಳೆ ಕಥೆ. ಬೆಂಗಳೂರಿನ 3 ಸಚಿವರನ್ನ ಬಿಟ್ಬಿಡ್ಬೋದು ಅಂತಿದ್ದಾರೆ. ನೋ ಐಡಿಯಾ, ಬಿಡ್ಬೋದು. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಪುತ್ರ ಸೇರ್ಪಡೆ ಸಿದ್ದರಾಮಯ್ಯವ್ರು ಬೇಡ ಅಂತ ಅಂತಾರೆ, ಆಮೇಲೆಲ್ಲ ಪ್ರೆಷರ್ ಹಾಕಿ ಒಪ್ಪಿಸ್ತಾರೆ ಅಥವಾ ಅವರೇ ಒಪ್ತಾರೆ, ಎರಡರಲ್ಲಿ ಒಂದು. ಸಿದ್ದರಾಮಯ್ಯವ್ರಿಗೆ ಒಂದಂತೂ ಅರಿವಿರುತ್ತೆ, ಈ ಹಂತದಲ್ಲಿ ನಾನು ಪುತ್ರನನ್ನು ಸ್ಥಾಪನೆ ಮಾಡದೇ ಇದ್ದರೆ ಅಧಿಕಾರದ ರೂಪದಲ್ಲಿ ಕಷ್ಟ ಆಗುತ್ತೆ ಮುಂದೆ ಅನ್ನೋದು. ಹಾಗಾಗಿ ಮೋಸ್ಟ್ಲಿ ಮಾಡಿಸ್ಬಿಡ್ತಾರೆ ಅಂತ ಕಾಣುತ್ತೆ. ಪರಮೇಶ್ವರ್, ಎಂ ಬಿ ಪಾಟೀಲ್, ಯತೀಂದ್ರ, ಯು ಟಿ ಖಾದರ್ದು ಹೆಸರು ಹೇಳ್ತಿದ್ದಾರೆ. ಯಾವುದಕ್ಕೆ? DCMಗೆ ಸರ್. ಇಲ್ಲ, ಯತೀಂದ್ರ ಅದು DCM ಲೆವೆಲ್ಗೆ ತರಲಿಕ್ಕಿಲ್ವಾ ಅನ್ಸತ್ತೆ ನನಗೆ. ಮಂತ್ರಿ ಸ್ಥಾನಕ್ಕೆ ತರ್ಬೋದು. ಇನ್ನು ಪರಮೇಶ್ವರ್ ನನಗೆ ಗೊತ್ತಿಲ್ಲ, ಅಥವಾ ಯಾರ ಮಕ್ಕಳು ಬೇಡ DCMಗಳಾಗಿ ಅಂದ್ಬಿಟ್ಟು ಜನರಲ್ ಆಗಿರೋರು ತರೋಣ ಅನ್ನೋದಾದರೆ ಪರಮೇಶ್ವರು, ಎಂ ಬಿ ಪಾಟೀಲ್ ಈ ಥರ ಯಾರು ಬರ್ಬೋದು. ಉಳಿದವರೆಲ್ಲ ಸೇಫಾ? ವಿ ಹ್ಯಾವ್ ನೋ ಐಡಿಯಾ ಯಾರು ಸೇಫು ಯಾರು ಇಲ್ಲ ಅಂತ. ಒಂದು ಹಂತದಲ್ಲಿ ಮಿಸ್ಟರ್ ಹಿಸ್ ಹೈನೆಸ್ ಹೋಲಿನೆಸ್ ಜಮೀರ್ ಅಹಮದ್ ಡೌಟ್ ಪಡ್ತಾ ಇದ್ದಾರೆ ಕೆಲವರು, ಬಿಕಾಸ್ ಆಫ್ ದಿ ಪ್ರಾಬ್ಲಮ್ ಆಫ್ ದಾವಣಗೆರೆ ಇದ್ದಂಗಿದೆ ಅಲ್ಲಿ. ಅದೇನಾರು ಆದ್ರೆ ನನಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಇನ್ನು ಉಳಿದವ್ರು ಯಾರು ಉಳಿತಾರೆ ಯಾರು ಉಳಿಯಲ್ವಾ ಗೊತ್ತಿಲ್ಲ. ಎಸ್ ಸರ್, 2 ವಿಚಾರ ಅಂದರೆ ಬೆಂಗಳೂರು ವಿಚಾರದಲ್ಲಿ ಒಂದು ಸ್ವಲ್ಪ ಟಫ್ ಆಗ್ಬೋದಾ ಅಂತ. ಯಾಕಂದರೆ 6 ಜನ ಬೆಂಗಳೂರು ನನ್ನ ಲೆಕ್ಕಾಚಾರದಲ್ಲಿ ಈ ಕ್ಯಾಬಿನೆಟ್ಟಲ್ಲಿ ಓವರ್ ರೆಪ್ರೆಸೆಂಟ್ ಆಗಿತ್ತು 6 ಜನ ನನ್ನ ಪ್ರಕಾರ. ಸ್ಟ್ರಿಕ್ಟ್ಲಿ ನನಗೆ ಬೆಂಗಳೂರು ವಿರೋಧಿ ಅಲ್ಲ ನಾನು ಬೆಂಗಳೂರಿಗೆ. ಆದರೆ ಬೆಂಗಳೂರಿಗೆ ಈ 6 ಜನರಿಂದ ಯಾವ ದೊಡ್ಡ ಲಾಭನೂ ಆಗಿಲ್ಲ. 6 ಮಂತ್ರಿಗಳಿದ್ರು ಬೆಂಗಳೂರು ಹೆಸರು ಹೇಳ್ಕೊಂಡು, ಜಾತಿ ಹೆಸರು ಹೇಳ್ಕೊಂಡು ಮಂತ್ರಿ ಆಗ್ತಾರೆ. ಆ ಜಾತಿಗೆ ಏನು ಲಾಭನೂ ಆಗಲ್ಲ. ಅದರಿಂದ ಏನು ಲಾಭ ಆಗತ್ತೆ ತೋರಿಸ್ರಪ್ಪ, ಅವ್ರಿಗಷ್ಟೇ ಲಾಭ ಆಗಬೇಕು ಸರ್, ಅವ್ರಿಗೆ ಲಾಭ ಹೇಳ್ಕೊಳ್ಳೋಕ್ಕೆ. ಹಾಗಾಗಿ ಬೆಂಗಳೂರು ಓವರ್ ರೆಪ್ರೆಸೆಂಟೆಡ್. ಬ್ಯಾಂಗ್ಳೂರು ಕೆಪಾಸಿಟಿ ಶುಡ್ ಬಿ ಅರೌಂಡ್ 3 ಮಿನಿಸ್ಟರ್ಸ್ ನನ್ನ ಪ್ರಕಾರ. ಅದ್ರ ಮೇಲೆ ರಾಜ್ಯವನ್ನು, ಒಂದು ಮಂತ್ರಿಮಂಡಳ ಅಂದರೆ ರಾಜ್ಯವನ್ನು ಪ್ರತಿನಿಧಿಸಬೇಕದು. ನನ್ನ ಹತ್ರ MLA ಇಲ್ಲ, ನಾನೇನು ಮಾಡಲಿ ಹೈದರಾಬಾದ್ ಕರ್ನಾಟಕದಿಂದ ಅಂದರೆ ಪ್ರಶ್ನೆ ಬೇರೆ, ಅದು ಬೇರೆ ಪ್ರಶ್ನೆ. ಅದು ಇದ್ದಾಗ ಕೊಡಬೇಕು ರೆಪ್ರೆಸೆಂಟೇಷನ್ಸನ್ನು ಎಲ್ಲ ಕಡೆಗೂ, ಎಲ್ಲ ಭಾಗಗಳಿಗೂ. ಜನಕ್ಕೆ ಗೊತ್ತಿದೆ ನಮಗೇನೂ ಆಗಲ್ಲ ಅವನು ಮಂತ್ರಿ ಆದರೆ ಅಂತ, ಅದೊಂದು ಆಸೆ ಇರುತ್ತೆ, ನಮ್ಮ ಭಾಗದಿಂದ ಒಬ್ಬರು ಮಂತ್ರಿ ಆಗಲಿ ಅಂತ ಇರುತ್ತೆ. ಹಾಗಾಗಿ ಬೆಂಗಳೂರಿನಿಂದ ನನ್ನ ಪ್ರಕಾರ 3ರ ಮೇಲೆ ಹೋಗಬಾರ್ದು. ಬಟ್ ಪ್ರತಿ ಸರ್ಕಾರದಲ್ಲೂ ಜಿಲ್ಲೆಗಳಿಗೆ ಇದೇ ಅನ್ಯಾಯ ಆಗುತ್ತೆ ಸರ್. ನಮ್ಮ ಬೆಂಗಳೂರು ಕಾನ್ಸಂಟ್ರೇಟ್ ಮಾಡ್ತಾರೆ, ಇಲ್ಲಿ ಜಾಸ್ತಿ ಪಿಕ್ ಮಾಡ್ಕೊತಾರೆ, ಬಹುತೇಕ ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ ಇರಲ್ವ? ಸ್ವಲ್ಪ ಡಾಮಿನೇಷನ್ ಇರುತ್ತೆ. ಈ ಡಾಮಿನೇಷನ್ನು ನೀವು ಬರೀ ಬೆಂಗಳೂರು ಬಗ್ಗೆ ಮಾತಾಡಬೇಡಿ, ದೇಶ ಮತ್ತು ಪ್ರಪಂಚದ ಎಲ್ಲ ಕಡೆಯೂ ಆಗುತ್ತೆ. ಕ್ಯಾಪಿಟಲ್ಗಳದ್ದು ಎಕ್ಸೆಪ್ಟ್ ಕಂಟ್ರೀಸ್ ಲೈಕ್ US ಅಥವಾ ಫ್ರಾನ್ಸು, ಯುರೋಪಿಯನ್ ನೇಷನ್ಸ್ ಎಲ್ಲ ಬಿಟ್ಬಿಟ್ರೆ ಅಲ್ಲಿ ಹಿಂಗಾಗಲ್ಲ. ಅಲ್ಲಿ ಪ್ರಶ್ನೆ ಬೇರೆ, ಬಿಕಾಸ್ ಅಲ್ಲಿ ಈ ಥರ ಆಯ್ಕೆನೇ ನಡೆಯಲ್ಲ. ಅಲ್ಲಿ ಸೆಕ್ರೆಟರಿಗಳ ಆಯ್ಕೆ, ಆದ್ದರಿಂದ ಈ ಸಮಸ್ಯೆ ಬರಲ್ಲ ಅಲ್ಲಿ. ಅದರ್ವೈಸ್ ದೊಡ್ಡ ನಗರಗಳ ಪ್ರಭಾವ ಯಾವಾಗಲೂ ಇರುತ್ತೆ. ಕಾರಣ ಆ ಊರುಗಳ ಪಾತ್ರನೂ ಹಾಗೆ ಇರುತ್ತೆ. ಈಗ ಬೆಂಗಳೂರು ನಿಮಗೆ 45% 50% ರೆವಿನ್ಯೂ ಕೊಡೋಕ್ಕೆ ಬೇಕಾ ಚಿಕ್ಕಮಂಗ್ಳೂರಿನವ್ರಿಗೆ? ಹೇಳಿಬಿಡಿ, ಬೆಂಗಳೂರಿನಲ್ಲಿ ಜನರೇಟ್ ಆಗೋದು ₹1 ನಮಗೆ ಕೊಡಬೇಡಿ ಅಂತ ಹೇಳಿ. ಮತ್ತೆ ಪ್ರತಿ ಸರ್ಕಾರದಲ್ಲೂ ಪ್ರತಿನಿಧಿ ಸಿಗಲ್ಲ. ಹಾಗಾಗಿ ಸಹಜವಾದಂತಹ ಒಂದು ವೆಯ್ಟೇಜ್ ಹೆವಿ ಇರುತ್ತೆ ಅಲ್ಲಿ. ಬಟ್ ಸ್ಟಿಲ್ ಐ ಸೇ ಗುಡ್ 3 ಜನ ಬೆಂಗಳೂರಿಗೆ ಮಿನಿಸ್ಟರ್ಗಳಿದ್ದರೆ ಗುಡ್, ಒಳ್ಳೆ ಟೀಮ್ ಆಗಿದ್ದರೆ. ಯೂಸ್ಲೆಸ್ ಫೆಲೋಸ್ ಥರ ಓಡಾಡ್ತಾ ಇದ್ದರೆ 6 ಜನ ಮಾಡಿದ್ರು ಒಂದೇ, 60 ಜನ ಮಾಡಿದ್ರು ಒಂದೇ. ಈ ಸರಿ ಕಾಸ್ಟ್ ಕಾಂಬಿನೇಷನಲ್ಲಿ ಅದು ಸ್ವಲ್ಪ ಆ ರೀತಿ ಕಟ್ ಆಫ್ ಆಗ್ಬೋದು ಅಂತ ಅನ್ಸುತ್ತೆ. ಆಗ್ಬೋದು, ಹೇಳಕ್ಕೆ ಬರಲ್ಲ. ವಿ ಡೋಂಟ್ ನೋ ಮುಂದೆ ಏನು ಮಾಡ್ತಾರೋ ಮಾಡಲಿ. ಸರಿ, ಇನ್ನೊಂದು ಅಂದರೆ ಮೈಸೂರು ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ಯತೀಂದ್ರ ಒಬ್ಬರನ್ನು ಬಿಟ್ಟು ಬೇರೆಯವ್ರು ಯಾರನ್ನೂ ಕೂಡ ಸುತ್ತಮುತ್ತ ಇರೋದಕ್ಕೆ ಬಿಡಲ್ವಾ ಅಂತ ಮಿನಿಸ್ಟರ್ಶಿಪ್ ಇಲ್ಲ, ಹಂಗಾಗಲ್ಲ. ಅದೇ ವಿಷಯ. ಅಲ್ಲಿ 5 ಲಿಂಗಾಯತರು 6 ಒಕ್ಕಲಿಗರಲ್ಲಿ ಒಬ್ಬರನ್ನ ತರಬೇಕಾಗತ್ತೆ ಮೈಸೂರು ಪ್ರಾಂತ್ಯದಲ್ಲಿ ನೀವು. ಯಾಕಂದರೆ ಮಂಡ್ಯದಿಂದ ಬಂದಾಗ ಅದು ಆಟೋಮೆಟಿಕ್ ಒಕ್ಕಲಿಗ ಆಗುತ್ತೆ, ಹೌದಲ್ಲ? ತುಮಕೂರಿಂದ ಬಂದರೂ ಹೆಚ್ಚು ಕಡಿಮೆ ಹಂಗೆ ಆಗಿಬಿಡುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಆದರೂ ಆಗುತ್ತೆ, ಇಲ್ಲದೆ ಇದಾರು ಆಗುತ್ತೆ ಅದು. ಹಾಗಾಗಿ ನೀವು ಮೈಸೂರು ಭಾಗದಲ್ಲಿ ಯಾವ್ದಾದ್ರು ಒಂದು ತರಬೇಕಾಗಿ ಬರುತ್ತೆ. ನೀವು ಅದೊಂದನ್ನೇ ಇಟ್ಕೋತೀನಿ ಅನ್ನೋಕ್ಕಾಗಲ್ಲ, ಯಾಕಂದರೆ ಅವ್ರ ಪಾತ್ರ ಭಾಳ ದೊಡ್ಡದಿದೆ. ದೇ ಕ್ಯಾನ್ ಡಿಫೀಟ್ ಟೂ ಮೆನಿ ಪೀಪಲ್ನ ಅಷ್ಟೇ. ಅದರ ಸೂಕ್ಷ್ಮತೆ ಅವ್ರಗಳಿಗೂ ಅರಿವಿರುತ್ತೆ, ಇರಲ್ಲ ಅಂತಲ್ಲ.
ಎಸ್, ಇನ್ನು ಇವತ್ತು ಸಿದ್ದರಾಮಯ್ಯವ್ರು ಡೆಲ್ಲಿಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಬಂದಿದ್ದಾರೆ ಸರ್ ಎಲ್ರಿಗೂ. ಯತೀಂದ್ರ ಅವ್ರ ಜೊತೆ ಕರ್ಕೊಂಡು ಹೋಗಿ ಹೇಳಿದ್ರಾ? ಹೇಳಿದ್ದಾರೆ ಸರ್. ಅಷ್ಟಕ್ಕೆ ಹೋಗಿದ್ರೇನು? ಹಾಂ, ಅಷ್ಟು ಥ್ಯಾಂಕ್ಸ್ ಹೇಳಿ ಬಂದಿದ್ದಾರಂತೆ ಸರ್. ಇನ್ನೇನು ಮಾತೇ ಆಡಿರಲ್ಲ ಆ ಕಡೆಗೆ ಅಲ್ಲ, ಈ ರಾಜ್ಯಸಭೆದು ಇನ್ನೊಂದು ಸಾರಿ ಏನೋ ಅಟೆಂಪ್ಟ್ ಮಾಡಿದ್ದಾರೆ, ಅಟ್ಲೀಸ್ಟ್ ಒಪ್ಕೊಳ್ಳಿ ನೀವು ಅನ್ನೋ ಥರ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಡೂ ಎವ್ರಿಥಿಂಗ್, ಎಲ್ಲ ಟ್ರೈ ಮಾಡ್ತಾರೆ ಅವ್ರನ್ನ ಅಲ್ಲಿಗೆ ಎಳ್ಕೊಳಕ್ಕೆ ಅವರು. ಬಟ್ ನನಗೆ ಡೌಟು, ಗೊತ್ತಿಲ್ಲ ಸಿದ್ದರಾಮಯ್ಯವ್ರು ಒಪ್ಕೋತಾರೋ ಇಲ್ವೋ ಅಂತ. ಇತ್ತೀಚೆಗೆ ಬರ್ತಿರೋ ಮಾಹಿತಿನಲ್ಲಿ ನಿಧಾನಕ್ಕೆ ಅವ್ರನ್ನ ಬಗ್ಗಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಬಗ್ಗಿಸ್ತಾರೋ ಇಲ್ವೋ. ನನ್ನನ್ನು ಕೇಳಿದ್ರೆ ಸಿದ್ದರಾಮಯ್ಯ ಹೋಗಬಾರ್ದ ಸರ್? ಅವ್ರಿಗೆ ಯಾವ ಪಾತ್ರನೂ ಇಲ್ಲ. ಅವರನ್ನು ಭ್ರಮೆಯೊಳಕ್ಕೆ ಸಿಲುಕಿಸಿ ನೀನು ರಾಷ್ಟ್ರಮಟ್ಟದ ನಾಯಕ ಎಂದು ಉಬ್ಬಿಸಿ ಬಲೂನ್ ಹೊಡೆದಂಗೆ ಹೊಡೆದು ಕರ್ಕೊಂಡೋಗಲ್ಲಿ ಇಲ್ಲ ಹಾರಕ್ಕೆ ಬಿಟ್ಟುಬಿಡ್ತಾರೆ, ಇಲ್ಲದ್ರೆ ಪಂಚರ್ ಮಾಡಿಬಿಡ್ತಾರೆ. ಎರಡರಲ್ಲಿ ಒಂದಾಗತ್ತೆ. ದೊಡ್ಡ OBC ಫೇಸ್ ಆಗಲ್ಲಿ ತೋರಿಸ್ಬಿಡ್ತೀವಿ. ನೋ, ಯು ಕೆನಾಟ್ ಶೋ ಸಿದ್ದರಾಮಯ್ಯ ಆಸ್ OBC ಫೇಸ್ ಇನ್ ದಿ ಕಂಟ್ರಿ. ಯಾಕಂದರೆ ಅದಕ್ಕೆ ಬೇಕಾಗಿದ್ದ ಸಮಯ ದಾಟ್ಬಿಟ್ಟಿದ್ದಾರೆ ಅವರು. ಇದನ್ನೇ 15 ವರ್ಷದ ಹಿಂದೆ ಮಾಡಿದ್ದಿದ್ರೆ ಕತೆ ಬೇರೆ. ಬೈ ದಿಸ್ ಟೈಮ್ ಹಿ ವುಡ್ ಹ್ಯಾವ್ ಪ್ರಾಬಬ್ಲಿ ಬಿಕಮ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಇಶ್ಯೂ ಎಸ್, ಅಲ್ಲಿದೆ. ಹಿಂದಿ ಮೂರನೇದು, ಕಾಂಗ್ರೆಸ್ಸಲ್ಲಿ ದೊಡ್ಡ ನಾಯಕನಾಗಿ ಬಿಂಬಿಸ್ತೀವಿ. ನೀನು AICC ಅಧ್ಯಕ್ಷ ಮಾಡ್ತೀರಾ? ಏನು ಮಾಡ್ತೀರಿ ಅವ್ರನ್ನ? ಅವಾಗ ಏನು ಮಾಡ್ತೀರಿ? ಒಂದು ಜನರಲ್ ಸೆಕ್ರೆಟರಿ ಮಾಡ್ಬೋದಾ? ಅಥವಾ ಒಂದು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ಬೋದಾ? ಏನು ಮಾಡ್ಬೋದು ಅವ್ರನ್ನ ನೀವು? ಹಾಗಾಗಿ ಇಫ್ ಸಿದ್ದರಾಮಯ್ಯ ಬಿಕಮ್ ಬಕಲ್ಸ್ ಅಂಡರ್ ದಿ ಪ್ರೆಷರ್, ಆಮೇಲೆ ಎರಡನೇದು ಅವ್ರು ಹಾಕ್ತಿರೋಂತಹ ಬಲೆಯೊಳಕ್ಕೆ ಬಿದ್ದರೆ ಹಿಸ್ ಕಮಿಟಿಂಗ್ ಎ ಮಿಸ್ಟೇಕ್. ಅದೇ ರೂಲಿಂಗ್ ಪಾರ್ಟಿ ಆಗಿದ್ದರೆ ಆವಾಗ ಬೇರೆ ಥರ ನೋಡ್ಬೋದಿತ್ತು ಅನ್ಸುತ್ತೆ ಸರ್. ಗವರ್ನರು ಅಥವಾ ಮಂತ್ರಿಗಿರಿಗಳು ಬೇರೆ. ನೀನು ಡಿಫೆನ್ಸ್ ಮಿನಿಸ್ಟರ್ ಆಗಿ ಬಾ ಅಂತಾನೋ, ಅಥವಾ ಇಲ್ಲಿ 16 ಸರಿ ಬಜೆಟ್ ಇಟ್ಟಿದೀಯಾ ನೀನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಾ ಅಂತಾನೋ, ಬೇರೆ ವಿಚಾರ. ಈಗಲ್ಲ. ಏನು ಮಾಡಬೇಕು? ಮಧ್ಯಪ್ರದೇಶಕ್ಕೆ ಹೋಗಿ ಸಿದ್ದರಾಮಯ್ಯ ದಿ OBC ಲೀಡರ್ ಅಂತಂದ್ಬಿಟ್ಟು ನೀವು ಡಯಾಸ್ ಮೇಲೆ ನಿಲ್ಲಿಸಿದ್ರೆ ಏನು ಭಾಷಣ ಮಾಡೋದೇನು ಸಿದ್ದರಾಮಯ್ಯ? ಇಂಗ್ಲೀಷಲ್ಲಿ ಮಾತಾಡಿ ಬರ್ಬೇಕು. ಏನು ಮಾಡೋದು ಹೇಳಿ? ಆಮೇಲೆ ಈಗ ತಗೊಂಡೋಗಿ ನೀವು ಫೇಸನ್ನು ಇದು OBC ಹೊಸ ಲೀಡ್ರು ಅಂತ ತೋರಿಸಿ ಬಿಲ್ಡ್ ಮಾಡೋ ವಯಸ್ಸಲ್ಲ ಇದು. ಇಟ್ಸ್ ಲೇಟ್. ಏನೇ ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಎಸ್, ಅಲ್ಲವೇ?